ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ವಿಜಯಕುಮಾರ್ ಇದ್ದಾರೆ, ಶಾಸಕರು, ಬಿಜೆಪಿ ಮುಖಂಡರು. ವಿಜಯಕುಮಾರ್ ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮತ್ತೊಬ್ಬರು ನಮ್ಮ ಜೊತೆಗಿರುವಂಥವರು ರವೀಂದ್ರ ರೇಷ್ಮೆ ಅವರು, BSR ಪಕ್ಷದ ರಾಜ್ಯ ವಕ್ತಾರರು. ರವೀಂದ್ರ ರೇಷ್ಮೆ ಅವರು, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮತ್ತೊಬ್ಬರಿದ್ದಾರೆ ಮುದ್ದನಮೇಗೌಡರು, ಮಾಜಿ ಶಾಸಕರು, JDS ಮುಖಂಡರು. ಮುದ್ದನಮೇಗೌಡರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರು ನಮ್ಮ ಜೊತೆಗಿರುವಂಥವರು BL ಶಂಕರ್ ಅವರು, ಮಾಜಿ ಸಚಿವರು, ಕಾಂಗ್ರೆಸ್ ಮುಖಂಡರು. ಶಂಕರ್ಜಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರಂಭನ ಸಹಜವಾಗಿ ಶಂಕರ್ ಅವರಿಂದಲೇ ನಾನು ಆರಂಭ ಮಾಡ್ತಾ ಇದ್ದೀನಿ. ಯಾಕಂದರೆ ರಾಜಕೀಯ ಪಕ್ಷವಾಗಿ ಎಷ್ಟು ಹಣವನ್ನು ಅದು ಸಂಗ್ರಹ ಮಾಡಿದೆ, ಎಷ್ಟು ತೆರಿಗೆ ವಿನಾಯಿತಿಯನ್ನು ಪಡೆದಿದೆ ಕೇಳಿದ್ರೆ ಬಹಳ ಆಶ್ಚರ್ಯ ಆಗುತ್ತೆ. ಕಾಂಗ್ರೆಸ್ ತಿಜೋರಿಯಲ್ಲಿರುವಂಥ ಹಣ ನಾವು ನೋಡಿದ್ವಿ ಗ್ರಾಫಿಕ್ಸ್ ಮುಖಾಂತರ, 2008 ಕೋಟಿ ರೂಪಾಯಿ. ಇದು ಲೆಕ್ಕ ಸಿಕ್ಕಿರುವಂಥದ್ದು. ಲೆಕ್ಕ ಸಿಗದಿರುವಂಥದ್ದು ಇನ್ನೆಷ್ಟಿದೆಯೋ ಗೊತ್ತಿಲ್ಲ. ಜೊತೆಗೇನು ಅಂತಂದರೆ ಅದಕ್ಕೆ ಆದಾಯ ತೆರಿಗೆ ವಿನಾಯಿತಿ ಪಡೆದಿರುವಂಥದ್ದು 1385 ಕೋಟಿ 36 ಲಕ್ಷ ರೂಪಾಯಿಯನ್ನು ಅವರು ವಿನಾಯಿತಿಯನ್ನು ಪಡೆದಿರುವಂಥದ್ದು. ಶಂಕರ್ಜಿ, ಏನೇ ತಿರ್ತಾವೆ? ರಾಜಕೀಯ ಪಕ್ಷಗಳ ಕಾರ್ಯನಿರ್ವಹಣೆಯಲ್ಲಿ ದೈನಂದಿನ ಪಕ್ಷದ ಚಟುವಟಿಕೆಗಳು, ಆಗಾಗ ಪಕ್ಷ ಹಮ್ಮಿಕೊಳ್ತಕ್ಕಂಥ ಕಾರ್ಯಕ್ರಮಗಳು ಮತ್ತು ಚುನಾವಣೆಗಳು, ಈ ಸಂಬಂಧಪಟ್ಟಾಗೆ ಪಕ್ಷಕ್ಕೆ ಸಂಪನ್ಮೂಲದ ಅವಶ್ಯಕತೆ ಬೀಳ್ತದೆ. ಭಾರತ ದೇಶದಲ್ಲಿರ್ತಕ್ಕಂಥ ಕಾನೂನಿನ ಪ್ರಕಾರನೇ ರಾಜಕೀಯ ಪಕ್ಷಗಳಿಗೆ ದೇಣಿಗೆಯನ್ನು ಕೊಟ್ಟರೆ ಅದಕ್ಕೆ ತೆರಿಗೆ ವಿನಾಯಿತಿಯೂ ಕೂಡ ಕೊಡ್ತಕ್ಕಂಥ ಒಂದು ಪ್ರಸ್ತಾಪ ಅಥವಾ ಒಂದು ಕಾನೂನು ಈ ದೇಶದಲ್ಲಿ ಕೂಡ ಇದೆ. ಸಹಜವಾಗಿ ಕಾಂಗ್ರೆಸ್ ಭಾಳ ದೊಡ್ಡ ರಾಜಕೀಯ ಪಕ್ಷ ಆಗಿರೋದ್ರಿಂದ ತನ್ನ ಅಸ್ತಿತ್ವವನ್ನು ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಇಟ್ಕೊಂಡಿರ್ತಕ್ಕಂಥ ಕಾರಣದಿಂದ ಹೆಚ್ಚು ಚಟುವಟಿಕೆಯಲ್ಲಿ ಕಾಂಗ್ರೆಸ್ಸು ತೊಡಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ನ ಆದಾಯ ಕೂಡ ಹೆಚ್ಚಿರ್ತದೆ ಮತ್ತು ಅದರ ಖರ್ಚು ವೆಚ್ಚಗಳು ಕೂಡ ಹೆಚ್ಚಿರ್ತದೆ. ಇಲ್ಲಿ ಒಂದು ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಅಂತೇಳಿದ್ರೆ, ಆದಾಯವನ್ನು ಪಡೆದು ತೆರಿಗೆಯನ್ನೇನಾದ್ರು ವಂಚಿಸಿದೆಯಾ ಕಾಂಗ್ರೆಸ್ ಪಾರ್ಟಿ ಅಥವಾ ಯಾವುದೇ ರಾಜಕೀಯ ಪಕ್ಷ ಅನ್ನೋದು ಬಹುತೇಕ ನಿಮ್ಮ ಚರ್ಚೆಯ ಮೂಲಭೂತವಾಗಿರ್ತಕ್ಕಂಥ ಉದ್ದೇಶ ಇರ್ಬೋದು. ಇಲ್ಲ, ಇಲ್ಲಿ ಇನ್ನೊಂದಿದೆ. ಏನೊಂದು ಇಷ್ಟಿಷ್ಟು ಹಣವನ್ನು ಇವರು ತಗೊಳ್ತಾರಲ್ಲ, ತಗೊಂಡು ಸಂಗ್ರಹ ಮಾಡಿಡ್ತಾರಲ್ಲ, ನಿಜ ಈ ಪಾರ್ಟಿ ಕಟ್ಟಕ್ಕೆ ಬೇಕಾಗುತ್ತೆ, ಪಾರ್ಟಿ ವರ್ಕರ್ಸ್ಗೆ ಬೇಕಾಗುತ್ತೆ, ನಾಯಕರಿಗೆ ಬೇಕಾಗುತ್ತೆ, ಒಪ್ಕೊಳ್ಳೋಣ. ಯಾರಾದರೂ ಒಬ್ಬ ಸಾಮಾನ್ಯ ವ್ಯಕ್ತಿ 1 ಲಕ್ಷ ರೂಪಾಯಿನ ಬೆವರು ಸುರಿಸಿ ದುಡ್ದ ಅಂತಂದರೆ ಅದಕ್ಕೆ 30% ಜಡಿಬೇಕು ಅವನು ಅಂತ ಟ್ಯಾಕ್ಸ್ ರೂಪದಲ್ಲಿ. ಸೊ ಇಂಥ ಸಂದರ್ಭದಲ್ಲಿ ಕೋಟಿ ಗಟ್ಟಲೆ ಇಟ್ಕೊಂಡು ಯಾವ ಕಾರಣಕ್ಕೋಸ್ಕರ, ಏನು ಸಮಾಜದ ಉದ್ಧಾರಕ್ಕೋಸ್ಕರ ಬಳಸ್ತಾ ಇದ್ದೀರಾ? ಏನಾದರೂ ಯಾವ್ದಾರು ಹಳ್ಳಿಗಳಿಂದ ಏನಾದರೂ ದತ್ತು ತಗೋತೀರಾ ಅಥವಾ ಏನಾದರೂ ಟ್ಯಾಕ್ಸ್ ಕಟ್ತೀರಾ ಅದಕ್ಕೆ ಬಂದಿರೋದಕ್ಕೆ? ಏನಕ್ಕದು ಅಂತ ನೋಡಿ, ಇಲ್ಲಿ ತೆರಿಗೆ ಯಾವುದಕ್ಕೆ ಕಟ್ಟಬೇಕು ಯಾವುದಕ್ಕೆ ಕಟ್ಟಬಾರ್ದು ಅನ್ನೋ ವಿಚಾರದಲ್ಲೇ ಕಾನೂನು ಇರತಕ್ಕಂಥದ್ದು. ರಾಜಕೀಯ ಪಕ್ಷಗಳಿಗೆ ಕೊಡ್ತಕ್ಕಂಥ, ಕಂಪನಿಗಳು ಕೊಡ್ತಕ್ಕಂಥ ದೇಣಿಗೆಗೆ ತೆರಿಗೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. 20,000 ರೂಪಾಯಿಗಿಂತ ಜಾಸ್ತಿ ತಗೊಳ್ತಕ್ಕಂಥ ಹಣವನ್ನು ಚೆಕ್ ರೂಪದಲ್ಲಿ ಅಥವಾ DD ರೂಪದಲ್ಲಿ ತೆಗೆದುಕೊಳ್ಬೇಕು. ಅದಕ್ಕಿಂತ ಕಡಿಮೆ ಇರತಕ್ಕಂಥದ್ದನ್ನು, ದೇಣಿಗೆ ತೆಗೆದುಕೊಳ್ತಕ್ಕಂಥದ್ದನ್ನು ರಸೀದಿ ಕೊಡೋದ್ರ ಮುಖಾಂತರ ಮಾಡ್ಬೋದು ಅಂತಕ್ಕಂಥ ಈ ರೀತಿ ಅನೇಕ ಕಾನೂನುಗಳು ದೇಶದಲ್ಲಿದ್ದಾವೆ. 10,000 ರೂಪಾಯಿಗಿಂತ ಜಾಸ್ತಿ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಬಾರ್ದು, ಅದಕ್ಕಿಂತ ಜಾಸ್ತಿ ಇರತಕ್ಕಂಥದ್ದಕ್ಕೆ ಚೆಕ್ ಮುಖಾಂತರನೇ ಅಥವಾ ಕ್ರೆಡಿಟ್ ಕಾರ್ಡ್ ಮುಖಾಂತರನೇ ಆಗಬೇಕು ಅಂತಕ್ಕಂಥ ಅನೇಕ ಕಾನೂನುಗಳು ಸಾರ್ವಜನಿಕ ಬದುಕಲ್ಲಿ ಜನಸಾಮಾನ್ಯರಿಗೆ ಅನ್ವಯ ಆಗ್ತಕ್ಕಂಥವು ಇದ್ದಾವೆ. ಬಹುತೇಕ ಕಂಪನಿಗಳಿಗೆ, ಜನಸಾಮಾನ್ಯರಿಗೆ ಅಥವಾ ಇತರರಿಗೆ, ಉದ್ಯೋಗಕ್ಕೆ, ಮತ್ತೊಂದಕ್ಕೆ ಎಲ್ಲದಕ್ಕೂ ಅನ್ವಯ ಆಗ್ತಕ್ಕಂಥ ಕಾನೂನುಗಳೇ ಇದಕ್ಕೂ ಕೂಡ ಅನ್ವಯ ಆಗ್ತದೆ. ತೆರಿಗೆ ವಿನಾಯಿತಿ ಕೊಡ್ತಕ್ಕಂಥದ್ದು ಬರೀ ರಾಜಕೀಯ ಪಕ್ಷಗಳಿಗೆ ಅಷ್ಟೇ ತೆರಿಗೆ ವಿನಾಯಿತಿಯನ್ನು ಕೊಟ್ಟಿಲ್ಲ, ಇಡೀ ಕೃಷಿಗೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ತೆರಿಗೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಎಲ್ಲೂ ಕೂಡ ಕೃಷಿಗೆ, ಅದು ಪ್ಲಾಂಟೇಷನ್ ಆಗಲಿ ಅಥವಾ ಬೇರೆ ಕೃಷಿ ಆಗಲಿ ಯಾವುದೂ ಕೂಡ ತೆರಿಗೆ ಇಲ್ಲ. ಒಂದು ಕಾಲದಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಟ್ಯಾಕ್ಸು ಪ್ಲಾಂಟೇಷನ್ ಕ್ರಾಪ್ಗಳಿಗಿತ್ತು. ಅದನ್ನು ಕೂಡ ನಮ್ಮ ರಾಜ್ಯದಲ್ಲಿ, ಇತರ ರಾಜ್ಯಗಳು ಅದನ್ನು ಕೂಡ ತೆಗೆದಾಕಿ ಭಾಳ ವರ್ಷ ಆಯಿತು. ವಿನಾಯಿತಿ ಕೊಟ್ಟಿರ್ತಕ್ಕಂಥ ಅನೇಕ ಅಂಶಗಳಿದ್ದಾವೆ. ವಿನಾಯಿತಿ ಕೊಡ್ತಕ್ಕಂಥದ್ದು ಸರಿಯೋ ತಪ್ಪೋ ಅಂತಕ್ಕಂಥದ್ದು ಚರ್ಚೆ ಮಾಡ್ಬೋದಾಗಿರ್ತಕ್ಕಂಥ ವಿಚಾರ. ವಿನಾಯಿತಿ ಕೊಡ್ತಕ್ಕಂಥ ಸರಿಯೋ ಇವರಿಗೆ ಅಥವಾ ತಪ್ಪೋ, ಅಥವಾ ರಾಜಕೀಯ ಪಕ್ಷಗಳು ಮಾಡ್ತಕ್ಕಂಥ ಪ್ರತಿಯೊಂದು ಖರ್ಚಿನ ಲೆಕ್ಕಾಚಾರಗಳು ಇರಬೇಕು. ಬಹುತೇಕ ಏನಂದರೆ ಇತ್ತೀಚಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ಭಾಳಷ್ಟು ಹಣ ಖರ್ಚಾಗ್ತಾ ಇರೋದ್ರಿಂದ ಮತ್ತು ಚುನಾವಣೆಗಳ ಭವಿಷ್ಯವನ್ನು ಅಥವಾ ಫಲಿತಾಂಶವನ್ನು ಹಣವೂ ಕೂಡ ನಿರ್ಧಾರ ಮಾಡ್ತಕ್ಕಂಥ ಒಂದು ಪ್ರಮುಖ ಅಂಶ ಆಗಿದೆ. ಜಾತಿಯನ್ನು ಹೊರತುಪಡಿಸಿದರೆ ಅನ್ನತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಬಲವಾಗಿರ್ತಕ್ಕಂಥ ಒಂದು ಆರೋಪ ಇರೋ ಹಿನ್ನೆಲೆಯಲ್ಲಿ ಹಣದ ಪ್ರಭಾವ ಅಥವಾ ಲೆಕ್ಕ ಇಲ್ಲದೇ ಇರತಕ್ಕಂಥ ಹಣದ ಪ್ರಭಾವ ಇಂಥ ಕಡೆ ಎಲ್ಲ ಹೆಚ್ಚು ಪ್ರಭಾವ ಬೀರ್ತಾ ಇದೆ ಅಂತಕ್ಕಂಥದ್ದು ಭಾಳಷ್ಟು ಜನರಿಗೆ ಅನುಭವಕ್ಕೆ ಬಂದಿರತಕ್ಕಂಥ ವಿಚಾರ. ಹಾಗಾಗಿ ರಾಜಕೀಯ ಪಕ್ಷಗಳು ತೋರಿಸ್ತಕ್ಕಂಥ ಲೆಕ್ಕಕ್ಕೂ ಚುನಾವಣೆಯಲ್ಲಿ ಖರ್ಚು ಮಾಡ್ತಕ್ಕಂಥ ಹಣಕ್ಕೂ ಭಾಳ ದೊಡ್ಡ ಅಂತರ ಇದೆ ಅಂತಕ್ಕಂಥದ್ದು ಭಾಳ ಜನ ಮಾಡ್ತಾ ಇರತಕ್ಕಂಥ ಆರೋಪ. ಹಾಗಾಗಿ ಆ ಹಣ ಎಲ್ಲಿ ಬರ್ತದೆ, ಹೇಗೆ ಹೋಗ್ತದೆ, ಹೇಗೆ ಖರ್ಚಾಗ್ತದೆ, ಅದನ್ನೇನಾದರೂ ಅದನ್ನು ಲೆಕ್ಕಕ್ಕೆ ತರಲಿಕ್ಕೋಸ್ಕರ, ಅಂದರೆ ಈ ಬ್ಲ್ಯಾಕು ವೈಟು ಅಂತೇನು ಹೇಳ್ತಾರೆ, ಈ ರೀತಿ ಮಾಡಲಿಕ್ಕೋಸ್ಕರ ಏನಾದರೂ ಈ ರಾಜಕೀಯ ಪಕ್ಷಗಳು ಪ್ರಯತ್ನ ಮಾಡ್ತಾ ಇದ್ದಾವೋ, ಈ ಕೂಪನ್ಗಳು ಮಾರೋದ್ರ ಮುಖಾಂತರ, ಮತ್ತೊಂದು ಮಾರೋದ್ರ ಮುಖಾಂತರ 20,000 ಒಳಗೆ ಬಂದಿರತಕ್ಕಂಥ ಹಣ ಸಂಗ್ರಹ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಅಂತ ಕೆಲವು ಅನುಮಾನಗಳಿಗೆ ಕಾರಣ ಆಗ್ತಕ್ಕಂಥ ಅಂಶಗಳಿದ್ದಾವೆ. ಆದರೆ ಈ ವಿಚಾರದಲ್ಲಿ ನಾನು ಪ್ರಾಮಾಣಿಕವಾಗಿ ರಾಜಕೀಯ ಪಕ್ಷಗಳ ಹಣ ಸಂಗ್ರಹಣೆ ಖರ್ಚು ಮತ್ತು ವೆಚ್ಚ ಮತ್ತು ಚುನಾವಣೆಯ ಖರ್ಚು ವೆಚ್ಚಗಳು
ಮತ್ತು ಉತ್ತರದಾಯಿತ್ವದ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆ ಮತ್ತು ಸುಧಾರಣೆ ಆಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನಾನು ಪ್ರಾಮಾಣಿಕವಾಗಿ ಒಪ್ಕೊಳ್ತೀನಿ. ಎಸ್ ಸರ್. ಸೊ ಮೊದಲನೇ ತಾವೇನಂತೀರಿ ಸರ್? ಭಾಳ ಒಂಥರ ಆಶ್ಚರ್ಯಕರವಾದಂಥ ಸಂಗತಿನೇ ಇದು. ಬಹುಶಃ ನಮಗೇನೆ ಇಷ್ಟೊಂದು ಮಟ್ಟದಲ್ಲಿ ರಾಜಕೀಯ ಪಕ್ಷಗಳು ಹಣವನ್ನು ಕ್ರೋಢೀಕರಿಸಿದ್ದೀವಿ ಅಂತ ಅನ್ನೋ ವಿಚಾರ ಗೊತ್ತಿಲ್ಲ. ಆದರೆ ಜನಸಾಮಾನ್ಯರಿಗೆ ಈ ವಿಚಾರ ಗೊತ್ತಾದರೆ ಅವರು ಎಷ್ಟು ಆಘಾತಕಾರಿಯಾಗಿ ಒಂದು ವಿಚಾರವನ್ನು ಸಹಿಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಒಂದು. ಎರಡನೇದಾಗಿ ಯಾರ್ದು ಹಣ ಇದು? ಇದು ಭಾಳ ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ. ಯಾರ ಹಣ ಇದು? ಜನಸಾಮಾನ್ಯರೇನಾದರೂ ಕೂಡ ಆ ಪಕ್ಷ ಸಂಘಟನೆಗೋಸ್ಕರ ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದಾರಾ, ಅಥವಾ ಯಾರಾದರೂ ದೊಡ್ಡ ದೊಡ್ಡ ಕಂಪ್ನಿಗಳು ಕೊಟ್ಟಿದ್ದಾರಾ? ಕೊಟ್ಟಿದ್ದರೆ ಅವರು ಏನು ನಿರೀಕ್ಷೆ ಮಾಡಿ ಕೊಟ್ಟಿರ್ತಾರೆ? ಅದರ ಪ್ರತಿಫಲ ಏನು? ಯಾವ ಕಂಪ್ನಿಯಿಂದ ಈ ಹಣಗಳು ಬಂದಿದೆ? ಇದಕ್ಕೆ ಯಾವ ದೊಡ್ಡ ವ್ಯಕ್ತಿಗಳಿಂದ ಕೊಟ್ಟಿದ್ದಾರೆ? ಅವರೇನಾದರೂ ಕೂಡ ಮೂಲಭೂತವಾಗಿ ಕೊಡಬೇಕಾದಂಥ ತೆರಿಗೆ ಹಣವನ್ನು ಕೊಟ್ಟಿದ್ದಾರಾ ಇಲ್ವಾ? ಅಥವಾ ಇವರು ಪಡೆದಂಥ ಎಲ್ಲ ಹಣಕ್ಕೂ ಕೂಡ ತೆರಿಗೆ ಕಟ್ಟಿದ್ದಾರಾ ಇಲ್ವಾ? ಇದೆಲ್ಲವೂ ಕೂಡ ಭಾಳ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಕಗ್ಗಂಟಾಗಿ ಉಳ್ಕೊಳ್ತಾ ಇದೆ ವಿಚಾರ. ಇದು ಒಂದು. ಎರಡನೇದಾಗಿ ನಾವು ಪಾರದರ್ಶಕತೆ ಅಂತ ಅನ್ನೋ ಪದವನ್ನು ಇವತ್ತು ಭಾಳ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಎಲ್ಲವೂ ಪಾರದರ್ಶಕ. ಈಗ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಬಂದ ಮೇಲೆ ನಾವೆಲ್ಲವೂ ಕೂಡ ಪಾರದರ್ಶಕವಾಗಿ ಎಲ್ಲ ವಿಚಾರಗಳನ್ನು ಮುಂದೆ ಇಟ್ಟಿದ್ದೀವಿ. ಹಾಗಾಗಿ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಿದ್ದೀವಿ, ನಾವು ಟ್ಯಾಕ್ಸ್ ರಿಟರ್ನ್ಸ್ ಕೊಟ್ಟಿದ್ದೀವಿ, ಎಲೆಕ್ಷನ್ ಕಮಿಷನ್ಗೆ ನಾವು ತಿಳಿಸಿದ್ದೀವಿ ಇಷ್ಟು ಹಣ ಇದೆ ನಮ್ಮ ಹತ್ರ ಅಂತ ಅನ್ನೋ ವಿಚಾರ ಹೇಳ್ತಾರೆ. ಆದರೆ ಇವತ್ತು ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಈ ಹಣ ಯಾವ ರೀತಿ ನೀವು ಕಲೆಕ್ಟ್ ಮಾಡಿದಿರಿ, ಯಾರ್ಯಾರಿಂದ ಕಲೆಕ್ಟ್ ಮಾಡಿದಿರಿ, ಎಷ್ಟು ಹಣ ಕಲೆಕ್ಟ್ ಮಾಡಿದಿರಿ, ಇದು ಯಾವ ರೀತಿ ಖರ್ಚಾಗ್ತಾ ಇದೆ ನಿಮ್ಮ ಹಣ, ಇದು ಬೇಕು. ಯಾಕೆಂದರೆ ಹಣ ಸಂಗ್ರಹಣ ಒಂದು ಕಡೆ ಅದು, ಇದು ನೀವು ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಹಣ ಇವತ್ತು ಆಯಾ ರಾಜಕೀಯ ಪಕ್ಷಗಳ ತಿಜೋರಿಯಲ್ಲಿದೆ ಅಂತ ಅನ್ನೋದು ಮಾತ್ರ ನೀವು ಹೇಳಿದ್ರಿ. ಆದರೆ ಎಷ್ಟೆಷ್ಟು ಹಣ ಕಳೆದ 5 ವರ್ಷಗಳಿಂದ ಖರ್ಚಾಗಿದೆ, ಯಾವ್ಯಾವ ಖರ್ಚಾಗಿದೆ, ಇದು ಬಹಳ ಮುಖ್ಯ. ಪಾರದರ್ಶಕತೆಯ ವಿಚಾರವನ್ನು ನಾವು ಮಾತಾಡೋದೇ ಆದರೆ, ಇಟ್ ಈಸ್ ನಾಟ್ ಸಫಿಷಿಯಂಟ್ ಇಫ್ ಯು ಆರ್ ಆನೆಸ್ಟ್. ವಿ ಶುಡ್ ಆಲ್ಸೋ ಕನ್ವಿನ್ಸ್ ದಿ ಪೀಪಲ್ ದಟ್ ವಿ ಆರ್ ಹಾನೆಸ್ಟ್. ಹಾಗಾಗಿ ನಮ್ಮ ಪ್ರಾಮಾಣಿಕತೆಯನ್ನು ಜನರಿಗೆ ನಾವು ತಿಳಿಸಲೇಬೇಕಾದ್ರೆ, ಜನರಿಗೆ ಅವರಿಗೆ ಮನದಟ್ಟು ಮಾಡಬೇಕಾದ್ರೆ ಈ ಎಲ್ಲ ವಿಚಾರಗಳನ್ನು ಸಂಪೂರ್ಣವಾಗಿ ಪಾರದರ್ಶಕವಾಗಿ ಈ ದೇಶದ ಜನಗಳ ಮುಂದೆ ರಾಜಕೀಯ ಪಕ್ಷಗಳು ಇರಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇಲ್ಲದೆ ಹೋದರೆ ಎಲ್ಲ ರಾಜಕೀಯ ಪಕ್ಷಗಳೂ ಇವತ್ತೇನಾಗಿದೆ, ನೀವು ಕೊಟ್ಟಿರ್ತಕ್ಕಂಥ ಚಿತ್ರಣದಲ್ಲಿ 100ಕ್ಕೆ 80 ಭಾಗ ಈ ಹಣ ಏನಿದೆ ಇದು ಎರಡೇ ರಾಜಕೀಯ ಪಕ್ಷಗಳು ಸೇರಿದ್ದಂಥದ್ದು. ಒಂದು ಕಾಂಗ್ರೆಸ್ಸು, ಇನ್ನೊಂದು ಬಿಜೆಪಿ. ಉಳಿದೆಲ್ಲ ರಾಜಕೀಯ ಪಕ್ಷಗಳಲ್ಲೂ ಈ ದೇಶದ ಮೂಲೆಯಲ್ಲಿ ಏನಿವೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅದೆಲ್ಲ ಬಹಳ ಸಣ್ಣ ಸಣ್ಣ ಮೊತ್ತಗಳು ಇದರಲ್ಲಿ ಸೇರ್ಕೊಂಡಿದೆ. ಹಾಗಾಗಿ ಎರಡು ಪಕ್ಷಗಳು ಮಾಡಿರ್ತಕ್ಕಂಥ ಇದು ಒಂದು ರೀತಿಯ, ಒಂದು ವೇಳೆ ಏನಾದ್ರು ಅವಾಂತರಗಳು ಅಂತ ಹೇಳ್ಬಿಟ್ಟು ಏನಾದರೂ ನಾಳೆ ಬಂದರೆ ಇದಕ್ಕೆ ಎಲ್ಲಾ ರಾಜಕೀಯ ಪಕ್ಷಗಳು ಹೊಣೆಗಾರಿಕೆ ಆಗಬೇಕಾಗುತ್ತಾ ಅನ್ನೋ ಪ್ರಶ್ನೆಗಳು ಇವೆಲ್ಲವೂ ಕೂಡ ಇದೆ. ಹಾಗಾಗಿ ಬಹಳ ಸಮಗ್ರವಾಗಿ ಈ ವಿಚಾರದಲ್ಲಿ ಇವತ್ತು ಸರ್ಕಾರನೂ ಇಂಟರ್ಫಿಯರ್ ಆಗಬೇಕಾಗ್ತದೆ, ಇವತ್ತು ಪೊಲಿಟಿಕಲ್ ಪಾರ್ಟೀಸನ್ನು ಕೂಡ ಮುಂದೆ ಬಂದು ಈ ವಿಚಾರಗಳನ್ನು ತಿಳಿಸಬೇಕಾಗ್ತದೆ. ಮತ್ತಷ್ಟು ಮಾತಾಡೋಣ. ರವೀಂದ್ರ ರೇಷ್ಮೆ ಅವರು ಮತ್ತೆ ವಿಜಯಕುಮಾರ್ ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಅದಕ್ಕೆ ಮೊದಲು ಪುಟ್ಟ ವಿರಾಮ.